ಮತ್ತೆ ಈಗ ಸಾಕಷ್ಟು ಜನ ಡೈಲಿ ಮಂತ್ರ ಪಠನೆಗಳು ಜಾಸ್ತಿ ಮಾಡೋಕ್ಕಾಗೋದಿಲ್ಲ, ಬ್ಯುಸಿ ಇರ್ತಾರೆ, ಆಫೀಸು ಕೆಲಸ ಹಾಗೆ ಹೀಗೆ. ಅಟ್ಲೀಸ್ಟ್ ಒಂದು 15-20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ನನಗೆ ಗೊತ್ತಿರೋ ತುಂಬ ಜನ ಅವ್ರಿಗೆ ಉಪಯೋಗ ಆಗೋಂಥ ಯಾವುದಾದ್ರೂ ಒಂದು ಕೃಷ್ಣನ ಮಂತ್ರನ ಹೇಳೋಕ್ಕಾಗತ್ತಾ? ಒಂದು ಶ್ಲೋಕ ಇಡೀ ಭಗವದ್ಗೀತೆಗೆ, ಇಡೀ ಶ್ರೀಮದ್ ಭಾಗವತಂಗೆ ಸಮ ಆಗತ್ತೆ ಅಂದರೆ ಅದು ಒಂದೇ ಒಂದು ಶ್ಲೋಕ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕಕ್ಕೆ ಇರುವಂತಹ ಶಕ್ತಿ ಬೇರೆ ಯಾವ ಶ್ಲೋಕಕ್ಕೂ ಇಲ್ಲ. ಇದರ ಅರ್ಥ ಎಷ್ಟು ಚೆನ್ನಾಗಿದೆ ಅಂತ ನಾವು ಅದನ್ನು ಅರ್ಥ ಮಾಡ್ಕೊಳಕ್ಕೆ ಹೋದರೆ, ಕೃಷ್ಣಾಯ ವಾಸುದೇವಾಯ ಒಂದೊಂದೇ ಪದವನ್ನು ಅರ್ಥ ಮಾಡ್ಕೋತಾ ಬರೋಣ. ಕರ್ಷತಿ ಆಕರ್ಷತಿ ಇತಿ ಕೃಷ್ಣ ಅಂತ. ಕೃಷ್ಣನಿಗೆ ಏನು ಹೆಸರು ಬಂದಿದೆ ಅಂದರೆ ಸರ್ವಾಕರ್ಷಣೆ, ಎಲ್ಲನೂ ಆಕರ್ಷಣೆ ಮಾಡ್ಕೋತಾನೆ, ಅದಕ್ಕೆ ಅವನಿಗೆ ಕೃಷ್ಣ ಅಂತ ಹೆಸರು ಬಂದಿದೆ. ವಾಸುದೇವಾಯ, ವಸುದೇವನ ಮಗನಾಗಿರೋದಕ್ಕೆ ಆತ ವಾಸುದೇವನಾಗ್ತಾನೆ. ಹರಯೇ, ಹರಿ ಅಂದರೆ ನಮ್ಮ ದುಃಖಗಳನ್ನು, ಕಷ್ಟಗಳನ್ನು, ಸಂಕಟಗಳನ್ನು ಹರಣ ಮಾಡಿಬಿಡ್ತಾನೆ, ಕಿಡ್ನ್ಯಾಪ್ ಮಾಡಿಬಿಡ್ತಾನೆ. ಅವನು ವಿಷ್ಣು. ಹರಯೇ ಪರಮಾತ್ಮ